ಕಿತ್ತೂರಿನ ಮಣ್ಣು ಶೌರ್ಯದಿಂದ ತುಂಬಿದೆ. ಅದರ ಹೃದಯವೇ ರಾಣಿ ಚೆನ್ನಮ್ಮ. ಅವರು ಕರ್ನಾಟಕದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಹೆಸರಾಗಿದ್ದಾರೆ. 1778ರಲ್ಲಿ ಕಿತ್ತೂರಿನಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಲ್ಲೇ ಕುದುರೆ ಸವಾರಿ, ಬಾಣ ಸಿಡಿತ, ಕತ್ತಿ ಹಿಡಿಯುವುದು ಕಲಿತವರು. ಓಕೆ ಫ್ರೆಂಡ್ಸ್, ನೀವು ಇವಾಗ ವಿಡಿಯೋನ ನೋಡಿದ್ರಲ್ಲ. ಈ ರೀತಿ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ, ಅವಾಗಲೇ ನಿಮಗೆ ಫುಲ್ ಡೀಟೇಲ್ ಆಗಿ ಗೊತ್ತಾಗೋದು. ಓಕೆನಾ ಫ್ರೆಂಡ್ಸ್? ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ನಿಮಗೆ ಡೌಟ್ ಬರ್ತಿರ್ಬೋದು, ಇವಾಗ ಹಿಸ್ಟ್ರಿಕಲ್ ವಿಡಿಯೋನ ಮಾಡೋದಾದ್ರೆ ಹಿಸ್ಟ್ರಿಕಲ್ ವಿಡಿಯೋಗೆ ನಮಗೆ ಸ್ಟೋರಿ ಎಲ್ಲಿಂದ ಸಿಗುತ್ತೆ, ಮತ್ತೆ ನಾವು ಹೊಸ ವಿಡಿಯೋಸ್ ಮಾಡಬೇಕಾದ್ರೆ ನಮಗೆ ಒಂದೇ ತರ ಸ್ಟೋರಿ ಸಿಗುತ್ತಾ, ಇಲ್ಲ ಬೇರೆ ಬೇರೆ ತರ ಸ್ಟೋರಿ ಎಲ್ಲಿಂದ ಸಿಗುತ್ತೆ ಅಂತ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವು ಹಿಸ್ಟ್ರಿಕಲ್ ವಿಡಿಯೋಸ್ಗೆ ನೀವು ಸ್ಟೋರಿನ ಎಲ್ಲಿಂದ ನೀವು ತಗೊಳ್ಬಹುದು, ಮತ್ತೆ ಇಮೇಜಸ್ ನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಬಹುದು, ಮತ್ತೆ AI ವಾಯ್ಸ್ ನ ನಾವು ಯಾವ ರೀತಿ ಜನರೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಕೂಡ ಆರಾಮಾಗಿ ಇವಾಗ ನಾನು ಏನ್ ಮಾಡೋದ್ನಲ್ಲ ಇದೇ ರೀತಿ ಹಿಸ್ಟ್ರಿಕಲ್ ವಿಡಿಯೋಸ್ ನ ಮಾಡ್ಕೊಳ್ಬಹುದು. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಈ ರೀತಿ 3D ಟೈಪ್ ಅಲ್ಲಿ ಹಿಸ್ಟ್ರಿಕಲ್ ವಿಡಿಯೋನ ಯಾವ ರೀತಿ ನಾವು ಮಾಡೋದು ಅಂತ. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಮಗೀಗ ಬಂದ್ಬಿಟ್ಟು ಹಿಸ್ಟ್ರಿಕಲ್ ವಿಡಿಯೋ ಮಾಡೋದಾದ್ರೆ ಮೊದಲು ನಮಗೆ ಸ್ಟೋರಿ ಬೇಕು. ಸ್ಟೋರಿಗಾಗಿ ನಾನು ChatGPTನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ChatGPTಯಿಂದ ಸ್ಟೋರಿನ ಕೇಳ್ತಾ ಇದ್ದೀನಿ. ನಿಮಗೇನಾದರೂ ಓನ್ ಆದ ಸ್ಟೋರಿಗಳು ಗೊತ್ತಿದೆ, ನಾವು ChatGPTಯಿಂದ ಜನರೇಟ್ ಮಾಡ್ಕೊಳ್ಳಲ್ಲ ಅನ್ನೋರು ನಿಮ್ಮದೇ ಆದಂಥ ಓನ್ ಸ್ಟೋರಿನ ಕೂಡ ನೀವು ಹಾಕ್ಬಿಟ್ಟು ಪ್ರಾಂಪ್ಟನ್ನು ಕೇಳ್ಬೋದು ChatGPT ಹತ್ರ. ಓಕೆನಾ? ನಾನು ಹೇಳೋದು ಬಂದ್ಬಿಟ್ಟು ಈಸಿ ಮೆಥಡ್ ಆಗಿ ನಮಗೆ ರಿಯಲಿಸ್ಟಿಕ್ ಆಗಿರುವಂತಹ ಸ್ಟೋರಿಗಳು ಬೇಕಂದರೆ ನಾವು ChatGPTಯಿಂದ ಕೇಳೋದೇ ಬೆಸ್ಟ್. ಏನಕ್ಕೆ ನಾವು ಇದರಿಂದ ಲಾಂಗ್ ವಿಡಿಯೋ ಕೂಡ ಮಾಡ್ಬೋದು, ಶಾರ್ಟ್ ವಿಡಿಯೋ ಕೂಡ ಮಾಡ್ಬೋದು. ಓಕೆನಾ? ಈಗ ನಿಮಗೇನು ಹೇಳೋಕ್ಕೆ ಟೈಪ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಮೈಕ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಅದನ್ನ ಸಿಂಬಲ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಓನ್ ಸೆಂಟೆನ್ಸಿಂದಾನೇ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನ ನೀವು ಹೇಳ್ಬೋದು. ಓಕೆನಾ? ನಾನೀಗ ಇಲ್ಲಿ ಬಂದುಬಿಟ್ಟು ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ, ಪ್ಲೀಸ್ ರೈಟ್ ಒನ್ ಹಿಸ್ಟ್ರಿಕಲ್ ಸ್ಟೋರಿ ಇನ್ ಕನ್ನಡ 200 ವರ್ಡ್ಸ್ ಕೇಳಿದ್ದೀನಿ. ಯಾಕಂದರೆ ನಾನೀಗ ಸಿಂಪಲ್ ಆಗಿ ಒಂದು ಎಡಿಟಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ನಿಮಗೆ. ವಿಡಿಯೋ ಜನರೇಟ್ ಮಾಡೋದು ಹೇಗೆ, ಎಡಿಟಿಂಗ್ ಮಾಡೋದು ಹೇಗೆ ಅಂತ. ಅದಕ್ಕೆ ನಾನು 200 ವರ್ಡ್ಸ್ ಕೇಳಿದ್ದೀನಿ. ನೀವು ಇದನ್ನು 500 ವರ್ಡ್ಸ್ 1000 ವರ್ಡ್ಸ್ ತನಕ ಲಾಂಗ್ ವಿಡಿಯೋ ಟೈಪಲ್ಲಿ ನೀವು ಕೇಳ್ಬೋದು. ಓಕೆನಾ? ಈಗ ಇದನ್ನು ಕೇಳಿಬಿಟ್ಟು ನಾನಿಲ್ಲಿ ಸೆಂಡ್ ಮಾಡ್ತಾ ಇದ್ದೀನಿ. ಜಸ್ಟು ಸೆಂಡ್ ಮಾಡಿದೆ. ನಮಗೆ ಏನು ಮಾಡುತ್ತೆ ChatGPT ಒಳ್ಳೆ ಒಂದು ಸ್ಟೋರಿನ ಬರೆದು ಕೊಡುತ್ತೆ. ಶಿವಪ್ಪ ನಾಯಕರ ಧೈರ್ಯದ ಕಥೆಗೆ ಇದು. ಕೇಳುವೇನು ಎಲ್ಲರೂ ಗೌರವದಿಂದ ಉಚ್ಚರಿಸುವ ಹೆಸರು ಶಿವಪ್ಪ ನಾಯಕರವರು 17ನೇ ಶತಮಾನದಲ್ಲಿ ಕರ್ನಾಟಕದ ತುಳುನಾಡಿನ ಪ್ರಸಿದ್ಧ ಯೋಧ ಮತ್ತು ಆಡಳಿತ ಅಂತ ಇದೆ. ಇದು ಬೇಕಾದರೆ ನೀವು ಇದನ್ನು ಇಟ್ಕೊಳ್ಬೋದು. ನಿಮಗೆ ಈ ಸ್ಟೋರಿ ಇಷ್ಟ ಆಗಿಲ್ಲ ಅಂದರೆ ಬೇರೆದು ಬರೆದು ಕೊಡಿ ಅಂತ ಕೇಳ್ಬೋದು. ಓಕೆನಾ? ಇವಾಗ ನಾನು ಈ ಸ್ಟೋರಿ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬೇರೆದನ್ನ ಬರೆದು ಕೊಡೋಕೆ ಹೇಳ್ತಾ ಇದ್ದೀನಿ. ಮೋರ್ ಸ್ಟೋರಿ ಅಂತ ಹಾಕ್ತೀನಿ. ನನಗೀಗ ಬಂದ್ಬಿಟ್ಟು ಕಿತ್ತೂರಿನ ಮಣ್ಣು ಶೌರ್ಯದಿಂದ ತುಂಬಿದೆ, ಅದರ ಹೃದಯವೇ ರಾಣಿ ಚೆನ್ನಮ್ಮ. ಅವರ ಕರ್ನಾಟಕದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಈ ರೀತಿ ನನಗೆ ಕಿತ್ತೂರು ರಾಣಿ ಚೆನ್ನಮ್ಮಂದು ಬಂದಿದೆ. ಓಕೆನಾ? ಇದನ್ನು ಆರಾಮಾಗಿ ನಾವು ಜನರೇಟ್ ಮಾಡ್ಕೊಳ್ಬೋದು. ನಾನಿವಾಗ ಏನಂತ ಮಾಡ್ತಾ ಇದ್ದೀನಿ, ನಾನೀಗ ಇದಕ್ಕೆ ಪ್ರಾಂಪ್ಟ್ ಬೇಕಲ್ವಾ ನಮಗೆ, ಅದಕ್ಕೆ ಪ್ರಾಂಪ್ಟನ್ನು ಕೇಳ್ತಾ ಇದ್ದೀನಿ. ಇವಾಗ ನಾನು ಟೈಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ, ನನಗೆ ಈ ಸ್ಟೋರಿಗೆ ಸೀನ್ ಬೈ ಸೀನ್ ರಿಯಲಿಸ್ಟಿಕ್ ಪ್ರಾಂಪ್ಟ್ ಬರೆದು ಕೊಡಿ ಅಂತ ಕೇಳಿದ್ದೀನಿ. ಓಕೆನಾ? ಈಗ ಇದನ್ನು ಸೆಂಡ್ ಮಾಡಿದ ತಕ್ಷಣ ನಮಗೆ ಒಂದು ರಿಯಲಿಸ್ಟಿಕ್ ಆಗಿ ನಾವು ಜನರೇಟ್ ಮಾಡ್ಕೊಳ್ಳೋಕ್ಕೆ ನಮಗೊಂದು ಪ್ರಾಂಪ್ಟನ್ನು ಬರೆದು ಕೊಡುತ್ತೆ ಕಿತ್ತೂರು ರಾಣಿ ಚೆನ್ನಮ್ಮದು. ಓಕೆನಾ? ನೋಡಿ, ಇಲ್ಲಿ ಪ್ರಾಂಪ್ಟ್ ಬಂದ್ಬಿಟ್ಟು ಈಗ ಸೀನ್ ಬೈ ಸೀನ್ ಆಗಿ ಇದೆ ನಮಗೆ. ಇದು ಕನ್ನಡದಲ್ಲೂ ಇದೆ, ಇದರಲ್ಲೂ ಇಂಗ್ಲೀಷಲ್ಲೂ ಇದೆ, ಎರಡು ಸೇಮ್ ಕೊಟ್ಟಿದೆ. ನಾವಿವಾಗ ಏನು ಮಾಡಬೇಕು, ಈ ಪ್ರಾಂಪ್ಟ್ ಅಂತ ಏನಿದೆಯಲ್ವಾ, ಇಲ್ಲಿಂದ ಹಿಡಿದ್ಬಿಟ್ಟು ಈ ರೀತಿ ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದು ಕಾಪಿ ಆಗುತ್ತೆ. ಓಕೆನಾ? ಇಲ್ಲಿಂದ ನೋಡಿ ಇಲ್ಲಿ ತನಕ ಈ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎಷ್ಟಿದೆ ಅದನ್ನು ಮಾತ್ರ ನೀವು ಕಾಪಿ ಮಾಡ್ಕೋಬೇಕು. ಈ ಪ್ರಾಂಪ್ಟ್ ಅಂತ ಏನಿದೆಯಲ್ಲ ಇದನ್ನು ಕಾಪಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬರೀ ಇಲ್ಲಿಂದ ಇಷ್ಟನ್ನು ಕಾಪಿ ಮಾಡ್ಕೊಳ್ಳಿ. ಇದಿಷ್ಟನ್ನು ಇಲ್ಲಿಂದ ಕಾಪಿ ಮಾಡ್ಕೊಂಡು ಇವಾಗ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನಾವೇನು ಮಾಡಬೇಕು, ಗೂಗಲ್ ಜೆಮಿನೈ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೊಳ್ಬೇಕು. ಗೂಗಲ್ ಜೆಮಿನೈ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಈಸಿಯಾಗಿ ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ? ನಾನೀಗ ಇಲ್ಲಿ ಬಂದುಬಿಟ್ಟು ನಮ್ಮದು ಪ್ರಾಂಪ್ಟ್ ಏನಿದೆ ಅದನ್ನು ಪೇಸ್ಟ್ ಮಾಡಿದ್ದೀನಿ. ಜಸ್ಟ್ ಸೆಕೆಂಡಲ್ಲಿ ನನಗೆ ಇಮೇಜನ್ನು ಜನರೇಟ್ ಮಾಡಿಕೊಟ್ಟಿದೆ ಗೂಗಲ್ ಜೆಮಿನೈ. ಓಕೆನಾ? ಮತ್ತು ಇಲ್ಲಿಂದ ಬ್ಯಾಕ್ ಹೋಗ್ತಾ ಇದ್ದೀನಿ. ಬ್ಯಾಕ್ ಹೋಗಿ ಎರಡನೇ ಪ್ರಾಂಪ್ಟ್ ಏನಿದೆ ನಮ್ಮದು ಅದನ್ನು ಕೂಡ ಇಲ್ಲಿಂದ ನಾವು ಕಾಪಿ ಮಾಡ್ಕೊಳ್ಳೋಣ. ಈ ರೀತಿ ನೀವು ಆರಾಮಾಗಿ ಗೂಗಲ್ ಜೆಮಿನೈಯಿಂದ ನೀವು
ಇಮೇಜಸ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಏನಕ್ಕಂದರೆ ಇದು ತುಂಬ ಈಸಿಯಾಗಿ ಬೇಗನೆ ನಮಗೆ ಇಮೇಜಸ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಮತ್ತು ಇವಾಗಿನ ಟೈಮಲ್ಲಿ ತುಂಬಾ ಟ್ರೆಂಡಿಂಗಲ್ಲಿದೆ, ಅಂದರೆ ತುಂಬ ಫ್ರೀಯಾಗಿ ನಮಗೆ ಇಮೇಜಸ್ನ ಜನ್ರೇಟ್ ಮಾಡಿಕೊಡ್ತಿದೆ. ಇದರಲ್ಲಿ ಯಾವುದೇ ರೀತಿ ನಾವು ಜಿಮೇಲ್ ಐ ಡಿ ಸ್ವಿಚ್ ಮಾಡೋದಾಗಲಿ ಏನು ಮಾಡೋದೇ ಬೇಡ, ಎಷ್ಟು ಬೇಕಷ್ಟು ಇಮೇಜಸ್ನ ಕೂಡ ನಾವು ಬೇಕಿದ್ರೆ ಜನ್ರೇಟ್ ಮಾಡ್ಕೊಳ್ಬೋದು. ಓಕೆನಾ, ಈಗ 2ನೇ ಪ್ರಾಂಪ್ಟ್ ಹಾಕಿದ್ದೀನಿ, ನಾನೀಗ 2 ಇಮೇಜಸ್ನ ಜನ್ರೇಟ್ ಮಾಡಿ ತೋರಿಸ್ತೀನಿ ಅಷ್ಟೇ. ಓಕೆನಾ, ನಿಮಗೆ ತುಂಬ ಇಮೇಜಸ್ನ ಜನ್ರೇಟ್ ಮಾಡುತ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಈಗ ಇಮೇಜ್ ಬಂದ್ಬಿಟ್ಟು ಇಲ್ಲಿ ಜನ್ರೇಟ್ ಆಗ್ತಿದೆ ನೋಡಿ. ಈಗ 2ನೇ ಇಮೇಜ್ ಕೂಡ ಜನ್ರೇಟ್ ಆಗಿದೆ. ಇವಾಗ ಫಸ್ಟ್ ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಇಲ್ಲೇನು ಮಾಡಬೇಕು ಗೊತ್ತಾ, ನಾವು ಇಲ್ಲಿ ಡೌನ್ಲೋಡ್ ಸಿಂಬಲ್ ಇದೆ, ಇದನ್ನು ಕ್ಲಿಕ್ ಮಾಡಿ ಜಸ್ಟು ನಮ್ಮದು ಇಮೇಜ್ ಏನಿದೆ ಅದು ಡೌನ್ಲೋಡ್ ಆಗುತ್ತೆ. ಓಕೆನಾ, ಇನ್ನು ಸೆಕೆಂಡ್ ಇಮೇಜ್ ಕೂಡ ಇದೇ ರೀತಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಫುಲ್ ಸೈಜ್ ಮಾಡಿಕೊಂಡು. ಇನ್ನು ಓಕೆನಾ ಫ್ರೆಂಡ್ಸ್, ಇನ್ನು ನಾನು ಬಾಕಿ ಇರೋದು ಜನ್ರೇಟ್ ಮಾಡಿ ತೊಗೊಳ್ತೀನಿ, ಆಮೇಲೆ ನಿಮಗೆ ಎಲ್ಲದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ನೋಡಿದ್ರೆ ಇವಾಗ ನೋಡಿ ನಾನು ಎಲ್ಲ ಪ್ರಾಂಪ್ಟನ್ನು ನಂದು ಹಾಕ್ಬಿಟ್ಟು ನಾನು ಇಮೇಜಸ್ನ ಗೂಗಲ್ ಜೆಮಿನಿಯಿಂದನೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಇಮೇಜಸ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲದನ್ನು ನಾನು ಡೌನ್ಲೋಡ್ ಕೂಡ ಮಾಡ್ಕೊಂಡಾಗಿದೆ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ChatGPTಯಲ್ಲಿ ನಮ್ಮದು ಸ್ಟೋರಿ ಏನಿದೆ ಅದನ್ನು ನಾವೀಗ ವಾಯ್ಸ್ ಟೈಪಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕಲ್ವಾ. ಈಗ ನಾವು ವಾಯ್ಸ್ ಟೈಪಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಏನು ಬೇಕು, ಈಗ ಈ ಸ್ಟೋರಿನ ನಾವಿಲ್ಲಿಂದ ಕಾಪಿ ಮಾಡ್ಕೊಳ್ಬೇಕು. ಮೊದಲು ನಮ್ಮ ಸ್ಟೋರಿನ ಕಾಪಿ ಮಾಡ್ಕೊಳ್ಳೋಣ. ಈಗ ಇಲ್ಲಿದೆ ನೋಡಿ, ಇಲ್ಲಿಂದ ನಾವೇನು ಮಾಡೋಣ, ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗಿದು ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ಈ ಸ್ಟೋರಿನ ನಾವು ಏನು ಮಾಡಬೇಕು, ಕಾಪಿ ಮಾಡಬೇಕು. ಓಕೆನಾ, ನಾನು ಇದೊಂದು ಸ್ಟೋರಿ ಫುಲ್ಲನ್ನು ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಬ್ಯಾಕ್ ಹೋಗೋಣ. ವಾಯ್ಸ್ ಓವರ್ಗೆ ಈಗ ನಮಗೆ ವಾಯ್ಸನ್ನು ಮಾಡೋದಕ್ಕೆ ಜನ್ರೇಟ್ ಮಾಡೋದಕ್ಕೆ ನಮಗೆ ಇಲ್ಲಿ ನಾವೇನು ಮಾಡಬೇಕಂದ್ರೆ, ಈಗ ವಾಯ್ಸ್ ಓವರ್ಗೆ ನಾವು ಗೂಗಲ್ AI ಸ್ಟುಡಿಯೋ ಅಂತ ಟೈಪ್ ಮಾಡೋಣ. ಓಕೆನಾ, ಗೂಗಲ್ AI ಸ್ಟುಡಿಯೋ ಅಂತ ನಾವು ಇಲ್ಲಿ ಟೈಪ್ ಮಾಡ್ಕೊಂಡಾಗ ಇಲ್ಲಿ ನಮಗೆ ಫಸ್ಟಲ್ಲೇ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಅಲ್ಲಿ 3 ಲೈನ್ಸ್ ಕಾಣಿಸ್ತಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ 3 ಇಲ್ಲಿ ಆಪ್ಷನ್ಗಳು ಕಾಣಿಸ್ತಿದೆಯಲ್ವಾ, ಸ್ಟುಡಿಯೋ ಅಂತ ಹೇಳ್ಬಿಟ್ಟು. ಚಾಟ್ ಇದೆ, ಸ್ಟ್ರೀಮ್ ಇದೆ, ಅದಾದಮೇಲೆ ಜನ್ರೇಟ್ ಮೀಡಿಯಾ ಇದೆ. ಜಸ್ಟ್ ಜನ್ರೇಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಜನ್ರೇಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ ನಿಮಗೆ, ಕ್ರಿಯೇಟ್ ಜನರೇಟಿವ್ ಮೀಡಿಯಾ ಅಂತ ಇದೆ. ಇದರಲ್ಲಿ ಟ್ರೇ, ನ್ಯಾನೋ ಬನಾನಾ ಇದೆ, ಇಮೇಜಿನ್ ಇದೆ, ಅದಾದಮೇಲೆ ಜೆಮಿನಿ ಸ್ಪೀಚ್ ಜನರೇಷನ್ ಅಂತ ಇದೆ. ಈ ಜೆಮಿನಿ ಸ್ಪೀಚ್ ಜನರೇಷನ್ ಅಂತ ಏನಿದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗಿ ಬರುತ್ತೆ. ಇವಾಗ ನೀವೇನು ಮಾಡಬೇಕಂದ್ರೆ, ಜಸ್ಟ್ ಇಲ್ಲಿ ಈ ಕಡೆ ರೈಟ್ ಸೈಡಲ್ಲಿ ಒಂದು 3 ಲೈನ್ ಕಾಣಿಸ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಿಂಗಲ್ ಸ್ಪೀಕರ್ ಮತ್ತು ಮಲ್ಟಿಪಲ್ ಸ್ಪೀಕರ್ ಅಂತ ಇದೆ, ಮಲ್ಟಿ ಸ್ಪೀಕರ್ ಆಡಿಯೋ ಅಂತ ಇದೆ. ಇದರಲ್ಲಿ ನೀವು ಸಿಂಗಲ್ ಸ್ಪೀಕರ್ ಮೇಲೆ ಕ್ಲಿಕ್ ಮಾಡಿ ಆದಾಗ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ವಾಯ್ಸ್ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ವಾಯ್ಸ್ ಬೇಕಾಗುತ್ತೆ, ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ, ನಾನೀಗ ಬಂದುಬಿಟ್ಟು ಇದರಲ್ಲಿ ಒಂದು ವಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇಂಟು ಮಾರ್ಕ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಟೆಕ್ಸ್ಟ್ ಅಂತ ಏನು ಕಾಣಿಸ್ತಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ಈ ರೀತಿ ನಾವು ಟೆಕ್ಸ್ಟ್ ಅಂತ ಏನು ಕಾಣಿಸ್ತಿದೆಯಲ್ವಾ, ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕು, ನಮ್ಮದು ಸ್ಟೋರಿನ ಪೇಸ್ಟ್ ಮಾಡಬೇಕು. ಸ್ಟೋರಿ ಪೇಸ್ಟ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ರನ್ CTRL ಅಂತ ಏನು ಕಾಣಿಸ್ತಿದೆಯಲ್ವಾ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಾವಿಲ್ಲಿಂದ ನಮ್ಮದು ವಾಯ್ಸ್ ಏನಿದೆ ಅದನ್ನು ಜನ್ರೇಟ್ ಮಾಡ್ಕೊಳ್ಬೋದು. ವಾಯ್ಸ್ ಏನಿದೆ ಅದನ್ನು ಜನ್ರೇಟ್ ಮಾಡ್ಕೊಳ್ಬೋದು. ನೋಡಿ, ಈಗ ನಮ್ಮದು ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗ್ತಿದೆ. ಇಲ್ಲಿ ಸ್ಟಾಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ, ಜನ್ರೇಟ್ ಆಗೋಕ್ಕೆ ಬಿಡಿ. ಓಕೆನಾ, ಫುಲ್ಲಾಗಿ ಜನ್ರೇಟ್ ಆದಮೇಲೆ ಅದೇ ಬಂದುಬಿಟ್ಟು ಸ್ಟಾಪ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಈಗ ಬಂದುಬಿಟ್ಟು ನಮ್ಮದು ವಾಯ್ಸ್ ಏನಿದೆ ಅದು ಜನ್ರೇಟ್ ಆಗಿ ಸಿಕ್ಕಿದೆ. ಒಂದ್ಸಲ ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ಕಿತ್ತೂರಿನ ಮಣ್ಣು ಶೌರ್ಯದಿಂದ ತುಂಬಿದೆ, ಅದರ ಹೃದಯವೇ ರಾಣಿ ಚೆನ್ನಮ್ಮ. ಅವರು ಕರ್ನಾಟಕದ ಮೊದಲ ಸ್ವಾತಂತ್ರ್ಯ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ನಾವೇ ಹೇಳಿರೋ ಟೈಪಲ್ಲಿದೆ. ನಮ್ಮದು ವಾಯ್ಸ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂದರೆ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಸೆಕೆಂಡಲ್ಲಿ ಬಂದುಬಿಟ್ಟಿದ್ದು ನಮಗೆ ಡೌನ್ಲೋಡ್ ಆಗಿ ಸಿಕ್ಕಿದೆ. ಓಕೆನಾ, ಈಗ ಇಲ್ಲಿಂದ ಬ್ಯಾಕ್ ಹೋಗ್ಬಿಟ್ಟು ನಾವು ಇವಾಗ ಏನು ಮಾಡಬೇಕಂದ್ರೆ, ಎಡಿಟಿಂಗಿಗೆ ನಾವು ಇನ್ಶಾಟ್ ಅಥವಾ ಕೈನ್ ಮಾಸ್ಟರನ್ನು ತೊಗೊಳ್ಬೋದು, ಸೆಲೆಕ್ಟ್ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ಓಕೆನಾ, ಇನ್ಶಾಟಲ್ಲಾದರೆ ನೀವು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ, ಹಾಗಾಗಿ ನಾನು ಇನ್ಶಾಟಲ್ಲಿ ನಾನು ಎಡಿಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇನ್ಶಾಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ರೀತಿ ವೀಡಿಯೋ ಅಂತ ಕಾಣಿಸೋದಲ್ವ, ಜಸ್ಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಅಂತ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಪ್ಲಸ್ ಮಾರ್ಕಲ್ಲಿ ನ್ಯೂ ಅಂತ ಕಾಣಿಸ್ತಿದೆಯಲ್ವಾ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಫೋಟೋಸ್ ಅಂತ ಏನು ಕಾಣಿಸುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮದು ಇಮೇಜಸ್ ಏನು ಜನ್ರೇಟ್ ಮಾಡ್ಕೊಂಡಿದ್ದೀವಿ ಇದನ್ನೆಲ್ಲದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೀನ್ ಬೈ ಸೀನ್. ಓಕೆನಾ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ.
ಮತ್ತೆ ಬಂದುಬಿಟ್ಟು ಫ್ರೆಂಡ್ಸ್, ನಿಮಗೆ ಈ ರೀತಿ ಬೇಡ, ನಮಗೆ ಇದು ಎನಿಮೇಷನ್ ಸ್ಟೈಲಲ್ಲಿ ಬೇಕು ಅನ್ನೋದಾದರೆ ನೀವೇನು ಮಾಡಬೇಕು, ಮೇಟಾ AI ಇದೆಯಲ್ವಾ, ಅದರಲ್ಲಿ ಈ ಇಮೇಜನ್ನು ಹಾಕಿಬಿಟ್ಟು ಎನಿಮೇಟ್ ದಿಸ್ ಇಮೇಜ್ ಅಂತ ಹಾಕಿದ್ರೆ ಸಾಕು. ಓಕೆನಾ, ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ನಿಮ್ಮ ಹತ್ರ ಮೇಟಾ AI ಆ್ಯಪ್ ಇಲ್ಲ ಅಂದರೆ ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಈ ವಾಟ್ಸಪ್ ಏನಿದೆ, ವಾಟ್ಸಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಮೇಟಾ AI ಏನಿದೆ ಇದನ್ನು ಹಾಕಿಬಿಟ್ಟು ಈ ಮೇಟಾ AIಗೆ ಹೋಗ್ಬಿಟ್ಟು ಇಲ್ಲಿ ಗ್ಯಾಲರಿ ಸಿಂಬಲ್ ಕಾಣಿಸ್ತಿದೆ ಅಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ಯಾಲರಿ ಓಪನ್ ಮಾಡ್ಕೊಳ್ಳಿ. ಗ್ಯಾಲರಿ ಓಪನ್ ಮಾಡ್ಕೊಂಡು ಆದಮೇಲೆ ನಿಮ್ಮದು ಇಮೇಜ್ ಏನಿರುತ್ತಲ್ವ ಇದನ್ನು ಹಾಕಿಬಿಟ್ಟು ನೀವು ಎನಿಮೇಟ್ ದಿಸ್ ಇಮೇಜ್ ಅಂತ ಇಲ್ಲಿ ಟೈಪ್ ಮಾಡಿಬಿಟ್ಟು ನಾವು ವಾಟ್ಸಪ್ಪಲ್ಲಿ ಯಾವ ರೀತಿ ಮೆಸೇಜ್ ಸೆಂಡ್ ಮಾಡ್ತೀವಿ ಆ ರೀತಿ ಸೆಂಡ್ ಮಾಡಿ ಈ ಇಮೇಜ್ ಏನಿದೆ ನಮ್ಮದು ಜನ್ರೇಟ್ ಆಗಿ ಸಿಗುತ್ತೆ. ಓಕೆನಾ, ನಾನೀಗ ಯಾವುದೇ ರೀತಿ ಎನಿಮೇಟ್ ಮಾಡ್ತಿಲ್ಲ, ಹಾಗೆ ಫೋಟೋನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಹಾಗೇ ನಾನು ನಿಮಗೆ ವಾಯ್ಸ್ ಓವರ್ ಆ್ಯಡ್ ಮಾಡಿ ತೋರಿಸ್ತೀನಿ. ನಿಮಗೇನಾದರೂ ಎನಿಮೇಟ್ ಬೇಕಾದರೆ ನೀವು ಆ ರೀತಿ ಮಾಡ್ಕೊಳ್ಬೋದು. ಈಗ ನಮ್ಮದು ಇಮೇಜಸ್ ಎಲ್ಲ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ವಾಯ್ಸನ್ನು ಆ್ಯಡ್ ಮಾಡಬೇಕಲ್ವಾ, ಈ ಆಡಿಯೋ ಅಂತ ಏನು ಕಾಣಿಸ್ತಿದೆಯಾ ಸೆಕೆಂಡ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಮ್ಯೂಸಿಕ್ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೈ ಮ್ಯೂಸಿಕ್ ಅಂತ ಇದೆಯಲ್ವಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಬಂದುಬಿಟ್ಟು ಈಗ ನಾವು ಡೌನ್ಲೋಡ್ ಮಾಡ್ಕೊಂಡಿರೋ ಅಂಥ ವಾಯ್ಸ್ ಇಲ್ಲಿ ಬಂದಿದೆ ನೋಡಿ, ಡೌನ್ಲೋಡರ ಅಂತ ಏನು ಕಾಣಿಸ್ತಿದೆಯಲ್ವಾ, ಇದು ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ನೋಡಿ, ಅದೇ ವಾಯ್ಸ್ ಆಗಿದ್ರೆ ಅಲ್ವಾ ಅಂತ. ಹೌದು, ಅದೇ ವಾಯ್ಸ್ ಅಲ್ವಾ. ಈಗ ನಾನೇನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅದೇ ವಾಯ್ಸ್. ಜಸ್ಟ್ ಇಲ್ಲಿ ಯೂಸ್ ಅಂತ ಏನು ಕಾಣಿಸ್ತಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮದು ವಾಯ್ಸ್ ಕೂಡ ಆ್ಯಡ್ ಆಗಿದೆ. ಓಕೆನಾ, ಈಗ ನಾವು ಏನು ಮಾಡಬೇಕಂದ್ರೆ ನಮ್ಮದು ಇಮೇಜ್ ಏನಿದೆ ಇದು ಫುಲ್ ಸ್ಕ್ರೀನ್ ಆಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಇದನ್ನು ಈ ರೀತಿ ಝೂಮ್ ಮಾಡ್ಕೊಳ್ಳೋಣ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಝೂಮ್ ಮಾಡಿಕೊಂಡು ಇದೆಲ್ಲದನ್ನು ಇದೇ ರೀತಿ ಮಾಡ್ಕೊಳ್ಳಿ. ಜಸ್ಟ್ ಈ ಫೋಟೋ ಮೇಲೆ ಈ ರೀತಿ ಟ್ಯಾಪ್ ಮಾಡಿಕೊಂಡು ಇದನ್ನು ಈ ರೀತಿ ಮಾಡ್ಕೊಳ್ಳೋದಷ್ಟೇ ನೋಡಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇದನ್ನು ಸ್ವಲ್ಪ ಈ ರೀತಿ ಝೂಮ್ ಮಾಡ್ಕೊಳ್ಳೋದು. ಇದೇ ರೀತಿ ಎಲ್ಲದನ್ನು ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಎಲ್ಲದನ್ನು ಝೂಮ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಝೂಮ್ ಮಾಡ್ಕೊಂಡು ಆದಮೇಲೇನು ಇಲ್ಲೇನಾದರೂ ಸೈಡಲ್ಲಿ ಇಲ್ಲಿ ಬ್ಲ್ಯಾಕ್ ಕಾಣಿಸ್ತಿರಲ್ಲ, ಆ ರೀತಿ ಕಾಣಿಸ್ಬಾರ್ದಂತೆ ಈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮಗೆ ಈ ರೀತಿ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡಿಕೊಂಡು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲದಕ್ಕೂ ಬಂದುಬಿಟ್ಟು ಇದು ಅಪ್ಲೈ ಆಗಿದೆ. ಓಕೆನಾ, ಇವಾಗ ಬಂದುಬಿಟ್ಟು ನೋಡಿ ನಮ್ಮದು ವಾಯ್ಸ್ ಮತ್ತು ಇಮೇಜ್ ಎಲ್ಲ ಬಂದುಬಿಟ್ಟು ರೆಡಿ ಆಗಿದೆ. ಇಲ್ಲಿ ಇನ್ಶಾರ್ಟ್ ವಾಟರ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಈ 8 ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕೂಡ ರಿಮೂವ್ ಮಾಡ್ಕೊಳ್ಬೋದು. ಇದನ್ನು ಇಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಮೂವ್ ಮಾಡ್ಕೊಳ್ಳೋಣ. ಓಕೆನಾ, ಈಗ ವಾಯ್ಸ್ ಯಾವ ರೀತಿ ಬಂದಿದೆ ಅಂತ ಹಾಕಿ ತೋರಿಸ್ತೀನಿ ನೋಡಿ. ಕಿತ್ತೂರಿನ ಮಣ್ಣು ಶೌರ್ಯದಿಂದ ತುಂಬಿದೆ. ಅದರ ಹೃದಯವೇ ರಾಣಿ ಚೆನ್ನಮ್ಮ. ಅವರು ಕರ್ನಾಟಕದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಹೆಸರಾಗಿದ್ದಾರೆ. 1778ರಲ್ಲಿ ಕಿತ್ತೂರಿನಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಲ್ಲೇ ಕುದುರೆ ಸವಾರಿ, ಬಾಣ ಸಿಡಿತ, ಕತ್ತಿ ಹಿಡಿಯುವುದು ಕಲಿತವರು. ಅವರ ಪತಿ ಮಲ್ಲಸರ್ಜ ನಿಧನವಾದ ನಂತರ ಬ್ರಿಟಿಷರು ಕಿತ್ತೂರು ರಾಜ್ಯವನ್ನು ತಮ್ಮ ವಶಕ್ಕೆ ತರುವ ಪ್ರಯತ್ನ ಮಾಡಿದರು. ಆದರೆ ರಾಣಿ ಚೆನ್ನಮ್ಮ ಅವರು ಶರಣಾಗದ ಧೈರ್ಯವಂತಿಯಾಗಿದ್ದರು. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ರೀತಿ ನೀವು ಜನರೇಟ್ ಮಾಡ್ಕೊಳ್ಬೋದು. ನಾನು ಬಂದುಬಿಟ್ಟು ಫುಲ್ ಇಮೇಜಸ್ನ ಜನರೇಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಒಂದು 5-6 ಜನರೇಟ್ ಮಾಡಿ ತೋರಿಸಿದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಓಕೆನಾ, ನೀವು ಜನರೇಟ್ ಮಾಡಬೇಕಾದ್ರೆ ನಿಮ್ಮದು ಫುಲ್ ಸ್ಟೋರಿದು ಫುಲ್ ಪ್ರಾಂಪ್ಟ್ ಏನಿದೆ ಎಲ್ಲದನ್ನು ಜನರೇಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ವಿಡಿಯೋ ಟೈಪ್ ಬೇಕಂದರೆ ಜಸ್ಟ್ ಎನಿಮೇಟ್ ಮಾಡ್ಕೊಳ್ಳಿ. ಓಕೆನಾ, ನಾನು ಹೋದ ವಿಡಿಯೋದಲ್ಲೂ ಕೂಡ ಮಾಡಿ ತೋರಿಸಿದ್ದೀನಿ. ನಿಮಗೆ ಏನಾದರೂ ಎನಿಮೇಟ್ ಮಾಡೋದು ಯಾವ ರೀತಿ ಗೊತ್ತಾಗಿಲ್ಲ ಅಂದರೆ ಆ ವಿಡಿಯೋದಲ್ಲಿ ಕೂಡ ಹೋಗಿ ನೋಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ರೀತಿ ಹಿಸ್ಟ್ರಿಕಲ್ ವೀಡಿಯೋಸ್ನ ನಾವು ಕೂಡ ಕ್ರಿಯೇಟ್ ಮಾಡ್ಬೋದು ಅಂತ. ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.